ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ಏಕಾದಶಿ. ಈ ಏಕಾದಶಿ ನೀವು ಆಚರಣೆ ಮಾಡುವಂಥ ವಿಧಿವಿಧಾನ ನಾನು ತಿಳಿಸಿರ್ತೀನಿ, ಮಾಡ್ಕೊಂಡು ಬಂದಿರ್ತೀನಿ. ಆದರೆ ಇನ್ನೂ ಮತ್ತೊಂದು ವಿಶೇಷ, ಏಕಾದಶಿ ಎಂದು ನಾವೊಂದಷ್ಟು ವಸ್ತುಗಳನ್ನು ಮನೆಗೆ ತೆಗೆದುಕೊಂಡು ಬಂದರೆ ಏಕಾದಶ ಸ್ಥಾನೇಶು ಶುಭ ಫಲ ಪ್ರಾಪ್ತ್ಯರ್ಥಂ, 11ನೇ ಮನೆಯಲ್ಲಿ ಅದು ಯಾವುದೇ ಗ್ರಹವಿದ್ದರೂ ಅತ್ಯಂತ ಅದ್ವಿತೀಯದ ಲಾಭವನ್ನೇ ಪಡೆದುತ್ತಿರ್ತೀರಿ. ಆ ಅಮಂಗಳಗಳ ದೋಷವನ್ನ ನಿವಾರಣೆ ಮಾಡಿ ಮಂಗಳಪ್ರದವಾಗಿರತಕ್ಕಂಥ ಫಲವನ್ನ ಕೊಡುವ ಈ ಏಕಾದಶಿ ನೀವು ಪಚ್ಚಕರ್ಪೂರ, ಏಲಕ್ಕಿ, ಲವಂಗ ಹೊರಗಡೆಯಿಂದ ಮನೆ ಒಳಗೆ ತರಬೇಕು ಈ ದಿವಸ ಅಂತ. ಮನೆಯಲ್ಲಿ ಇದ್ದರೂ ಸಹಿತ ಒಂದಷ್ಟು ಈ ಮೂರೂ ಪದಾರ್ಥವನ್ನ ನೇರವಾಗಿ ತರ್ತಾ ದೇವರ ಮನೆಗೆ ಬನ್ನಿ. ದೇವರ ಮನೆಯಲ್ಲಿ ಒಂದು ತಟ್ಟೆಯಲ್ಲಿ ಹಾಕಿ ಆ ಏಲಕ್ಕಿ, ಲವಂಗ, ಪಚ್ಚಕರ್ಪೂರ ಮೂರು ಮಿಶ್ರಣ ಮಾಡಿ ಹಾಕಿ ಓಂ ಭೂಹು ಲಕ್ಷ್ಮೀನಾರಾಯಣ ಮಾವಾಹಯಾಮಿ, ಓಂ ಭುವಃ ಲಕ್ಷ್ಮೀನಾರಾಯಣ ಮಾವಾಹಯಾಮಿ, ಓಂ ಸುವಃ ಲಕ್ಷ್ಮೀನಾರಾಯಣ ಮಾವಾಹಯಾಮಿ, ಓಂ ಭೂರ್ಭುವಸ್ಸುವಃ ಲಕ್ಷ್ಮೀನಾರಾಯಣ ಮಾವಾಹಯಾಮಿ, ಲಕ್ಷ್ಮೀನಾರಾಯಣಾಯ ನಮಃ ಆವಾಹಯಾಮಿ, ಸ್ಥಾಪಯಾಮಿ, ಪೂಜಯಾಮಿ. ಇಷ್ಟು ಹೇಳಿ ಧೂಪ ದೀಪವನ್ನ ತೋರಿಸ್ತೀರಿ. ಸ್ವಲ್ಪ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಾಕಿದ್ರೆ ಒಂದಷ್ಟು ನಿಮ್ಮ ಮನೆಯಲ್ಲಿ ಮಾಡಿರತಕ್ಕಂಥ ಅನ್ನಕ್ಕೆ ತುಪ್ಪವನ್ನು ಹಾಕಿ ನೈವೇದ್ಯ ಮಾಡಿದ್ರಿ. ಏನಿಲ್ಲ ಗುರುಗಳೇ, ಹಾಲು ಬೆಲ್ಲ ಇದೆ, ಅಷ್ಟನ್ನೇ ನೈವೇದ್ಯ ಮಾಡಿ ಎಷ್ಟು ತಂದಿದ್ರೆ ಅಷ್ಟರಲ್ಲಿ ಸ್ವಲ್ಪ ತೆಗೆದು ನಿಮ್ಮ ಒಂದು ಜಿಪ್ ಕವರಲ್ಲಿ ಹಾಕಿ ಇವತ್ತಿನ ಪಾಕೆಟ್ ಅಲ್ಲಿ ಇಟ್ಕೊಳ್ಳಿ. ಧನಾಗಮನಕ್ಕೆ ಮಹತ್ತರವಾಗಿರ್ತಕ್ಕಂತಹ ದಾರಿಯನ್ನ, ರಹದಾರಿಯನ್ನ, ಮಹಾದ್ವಾರವನ್ನ ಈ ರೆಮಿಡಿ ಮಾಡಿ. ಶುಭಂ ಭೂಯಾತ್.